ಮಾಡಿದ್ರಿ ನೀವು ಪ್ರತಿ ಸರಿ ನೆನಪಿಸ್ಕೊತೀನಿ. ಇಳಕಲ್ಲೇ ನಾವು ಲಾಸ್ಟ್ ಇಳಕಲ್, ಇಲ್ಲಿ ನಂತರ ಹೊಸಪೇಟೆ, ಎಷ್ಟು ಸಾವಿರ ಜನ ಸೇರಿದ್ರಿ ಅವತ್ತು, ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡಿದ್ರಿ. ಇವತ್ತು ಅಷ್ಟೇ ಚೆನ್ನಾಗಿ ವೆಲ್ಕಮ್ ಮಾಡಿದ್ರಿ. ಥ್ಯಾಂಕ್ ಯು ಅಣ್ಣ, ಬಹಳ ಖುಷಿ ಆಗುತ್ತೆ. ಆಮೇಲೆ ಡಿಜೆ ಅದೇನ್ ಸ್ಪೀಕರ್ ಚೇಂಜ್ ಮಾಡಪ್ಪ, ಕಿವಿನೇ ಕೇಳಿಸ್ತಾ ಇಲ್ಲ ಅಲ್ಲಿಂದ ಬರೋ ಅಷ್ಟರಲ್ಲಿ. ಪಾಪ ನಮ್ಮ ಹುಡುಗರು ಕಿವಿ ಹೋಗ್ಬಿಟ್ರೆ ಮನೆ ಕಷ್ಟ ಸುಖ ಅವ್ರು ಕೇಳಕ್ಕಾಗಲ್ಲ. ಶಾಸಕರ ಕಿವಿ ಹೋಗ್ಬಿಟ್ರೆ ನಿಮ್ ಕಷ್ಟ ಸುಖ ಅವ್ರು ಕೇಳಕ್ಕಾಗಲ್ಲ. ಎಲ್ರದ್ದು ಕಿವಿ ಹೋಗ್ಬಿಟ್ರೆ ನಮ್ ಸಿನಿಮಾಗಳು ನೋಡಕ್ಕಾಗಲ್ಲ, ಡೈಲಾಗ್ ಕೇಳಕ್ಕಾಗಲ್ಲ. ಡಿಜೆ ಚೆನ್ನಾಗಿರುತ್ತೆ, ಅದೊಂಚೂರು ಸ್ಪೀಕರ್ ಚೇಂಜ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತಲ್ವಾ. ಥ್ಯಾಂಕ್ ಯು. ಅಂಡ್ ಇದರಲ್ಲಿ ಈ IPL ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋ ಎಲ್ಲ ಟೀಮ್ಗಳಿಗೂ ಬೆಸ್ಟ್ ವಿಶಸ್. ತುಂಬಾ ಚೆನ್ನಾಗಿ ಆಡಿ ಗೆಲ್ಲಿ. ನಮ್ಮ ಹುಡುಗುಂದ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಕಡೆಯಿಂದ ವಿಜಯಾನಂದ್ ಕಾಶ್ಯಪ್ನವರು ಮತ್ತೆ ವೀಣಾ ಕಾಶ್ಯಪ್ಪನವ್ರ ಕಡೆಯಿಂದ ಇದೊಂದು ಅರೇಂಜ್ಮೆಂಟ್ ಆಗಿರೋದು ಬಹಳ ಖುಷಿ. ಸ್ಪೋರ್ಟ್ಸ್ ಯಾವಾಗ್ಲೂ ಎಲ್ಲರನ್ನು ಒಟ್ಟಿಗೆ ಕಲೆ ಹಾಕುತ್ತೆ, ಒಟ್ಟಿಗೆ ಕೂಡಿಸುತ್ತೆ. ಒಳ್ಳೆ ಕೆಲಸಗಳು ನಡೀತಾ ಇದೆ, ಅದು ನಿರಂತರವಾಗಿ ನಡೀಲಿ. ಅಂಡ್ ನೀವು ಡೈಲಾಗ್ ಹೇಳೋವರೆಗೂ ಅವರಂತೂ ಸುಮ್ಮನೆ ಇರಲ್ಲ. ಹೇಳ್ತೀನಿ ಬೆಳೆಸಿದಲ್ಲ, ಬೆಳೆದಿದ್ದು, ನೂಕಿದ್ ನಾವು, ಹೊಡೆದಿದ್ ನಾವು, ಬೆಂಕಿ ಹಚ್ಚಿದ್ ನಾವು, ಆದ್ರೆ ಜೋಳ ಬೇಯಿಸ್ಕೊಂಡು ತಿಂದವ್ರು ನೀವು. ಅಂಕಲ್ನ ಹೊಡಿತೀನಿ ಸುಬ್ಬಯ್. ಯಾವ ನಿಯತ್ತಾಗಿ 100 ರೂಪಾಯಿ ದುಡಿತಾನೋ ಅವನೇ ಕಿಂಗು. ಯಾರನ್ನು ಕೀಳಾಗಿ ನೋಡಬಾರ್ದು. ಥ್ಯಾಂಕ್ ಯು ಅಣ್ಣ. ನೆಕ್ಸ್ಟ್, ಈ ಸಾಕಷ್ಟು ಕಾರಣಗಳಿಗೆ ಬ್ಯುಸಿ ಇದ್ದೆ. ಸಿನಿಮಾಗಳು ಈ ವರ್ಷ ಯಾವ್ದು ಸಿನಿಮಾ ರಿಲೀಸ್ ಆಗಿಲ್ಲ. ನೆಕ್ಸ್ಟ್ ಇಯರ್ ಬಹಳ ಒಳ್ಳೊಳ್ಳೆ ಸಿನಿಮಾಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ನಿಮಗೆ ಬಹಳ ಖುಷಿಯಾಗುವಂತ ಸಿನಿಮಾಗಳ ಜೊತೆ ಬರ್ತಾ ಇದ್ದೀನಿ. ನಿಮ್ಮೆಲ್ಲರ ಪ್ರೀತಿ ಹೀಗೆ ಇರಲಿ, ಎಲ್ಲ ಕಲಾವಿದರ ಮೇಲೂ ನಿಮ್ಮ ಪ್ರೀತಿ ಹೀಗೆ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಜೋರ್ ಚಪ್ಪಾಳೆ ಮತ್ತೊಂದ್ಸರಿ. ಈಗ 14 ತಂಡಗಳು